ಮಂಗಳೂರಿಗರಿಗೆ ಶುಭ ಸುದ್ದಿ. ಕರಾವಳಿಗೆ ಶುಕ್ರ ದೆಸೆ. ಬೆಂಗಳೂರಿನಿಂದ ಮಂಗಳೂರಿಗೆ 4 ಗಂಟೆಯಲ್ಲಿ ಪ್ರಯಾಣ. ಡೋಂಟ್ ವರಿ, ಇನ್ನು ಮುಂದೆ ನಿಮ್ಮ ಪ್ರಯಾಣ ಸುಖಮಯ. ಮಂಗಳೂರಿಗರಿಗೆ ಶುಭ ಸುದ್ದಿ. ಕರಾವಳಿಗೆ ಶುಕ್ರ ದೆಸೆ. ಬೆಂಗಳೂರಿನಿಂದ ಮಂಗಳೂರಿಗೆ 4 ಗಂಟೆ ಪ್ರಯಾಣ. ಡೋಂಟ್ ವರಿ, ಇನ್ನು ಮುಂದೆ ನಿಮ್ಮ ಪ್ರಯಾಣ ಸುಖಮಯ. ಮಧ್ಯಾಹ್ನ ಹೊರಟ್ರೆ ಸಂಜೆ ಮಂಗಳೂರು ರೀಚ್ ಆಗಬಹುದು. ಎಕ್ಸ್‌ಪ್ರೆಸ್ ವೇ ನಿರ್ಮಾಣವಾದ್ರೆ ಬೆಂಗಳೂರಿನಿಂದ ಹಾಸನಕ್ಕೆ ಬರೀ 2 ಗಂಟೆಯ ಸಮಯದಲ್ಲಿ ತಲುಪುವುದು. ಎಕ್ಸ್‌ಪ್ರೆಸ್ ವೇ ಅಂದಾಜು ವೆಚ್ಚ ಬರೀ 25,000 ಕೋಟಿ ರೂಪಾಯಿ. ರೆಡಿ ಆಗ್ತಾ ಇದೆ ಮೆಗಾ ಪ್ಲಾನ್. ಬೆಂಗಳೂರು ಮಂಗಳೂರು ಸಂಚಾರಕ್ಕೆ ಬರೀ 4 ಗಂಟೆ. ಈ ಎಕ್ಸ್‌ಪ್ರೆಸ್ ವೇಯ ಉದ್ದೇಶ ಪ್ರಯಾಣದ ಸಮಯ ಕಡಿತ ಮಾಡುವುದು. NH 75ರಲ್ಲಿ ಕಲ್ಲಡ್ಕದಲ್ಲಿ 2.1 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಈಗ ಬೆಂಗಳೂರು ಮಂಗಳೂರು ಪ್ರಯಾಣ 9 ಗಂಟೆ ತೆಗೆದುಕೊಳ್ಳುತ್ತಿದೆ. ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿದ ಭೀತಿ ಇದೆ. ಈ ಎಲ್ಲಾ ಹೆದ್ದಾರಿ ಸಂಕಷ್ಟಕ್ಕೆ ಶೀಘ್ರವೇ ಮುಕ್ತಿ ಸಿಗಲಿದೆ. ಈ ಒಂದು ಸುದ್ದಿ ಸಮಾಚಾರವನ್ನು ಓದ್ತಾ ಇದ್ರೆ ಬಹಳ ಖುಷಿಯಾಗುತ್ತೆ. ಇನ್ನೊಂದು ಮಾತುಗಾರ ವಾಗ್ಮಿ ಚಕ್ರವರ್ತಿ ಸುಲಿಬೆಲೆ ಅವರು ಈ ಹಿಂದೆ ಮಾತನಾಡಿರುವಂತಹ ವಿಚಾರ ಈಗ ಮೋಸ್ಟ್ಲಿ ನಿಜ ಆಗ್ತಾ ಇದೆ ಅಂತ ಅನ್ಸುತ್ತೆ. ಭಾರಿ ಟ್ರೋಲಿಗೆ ಒಳಗಾಗಿರುವಂತಹ ಚಕ್ರವರ್ತಿ ಸುಲಿಬೆಲೆಯ ಆ ಒಂದು ಮಾತು ಈಗ ನಿಜ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಮಂಗಳೂರಿಗರಿಗೆ ಶುಭ ಸುದ್ದಿಯನ್ನ ಕೊಟ್ಟಿದ್ದಾರೆ. ಕರಾವಳಿಗೆ ಶುಕ್ರ ದೆಸೆ ಬಂದಿದೆ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ. ಬೆಂಗಳೂರಿನಿಂದ ಮಂಗಳೂರಿಗೆ ಈಗ 4 ಗಂಟೆಯಲ್ಲಿ ಪ್ರಯಾಣ ಮಾಡಬಹುದು. ಖುಷಿ ವಿಚಾರ, ಒಳ್ಳೆ ಇದ್ದಿದ್ದು. ಡೋಂಟ್ ವರಿ, ಇನ್ನು ಮುಂದೆ ನಿಮ್ಮ ಪ್ರಯಾಣ ಸುಖಮಯವಾಗಿ ಇರಲಿದೆ. ಮಧ್ಯಾಹ್ನ ಹೊರಟ್ರೆ ಸಂಜೆ ಮಂಗಳೂರಿಗೆ ರೀಚ್ ಆಗಬಹುದು. ಎಕ್ಸ್‌ಪ್ರೆಸ್ ವೇ ನಿರ್ಮಾಣವಾದ್ರೆ ಬೆಂಗಳೂರಿನಿಂದ ಹಾಸನಕ್ಕೆ ಬರೀ 9 ಗಂಟೆಯಲ್ಲಿ ಪ್ರಯಾಣವನ್ನ ಮಾಡಬಹುದು. ಈ ಹಿಂದೆ ಚಕ್ರವರ್ತಿ ಸುಲಿಬೆಲೆ ಅವರು ಬುಲೆಟ್ ಟ್ರೈನ್ ಬಗ್ಗೆ ಮಾತನಾಡಿದ್ರು. ಈಗ ನಾವು ಬುಲೆಟ್ ಟ್ರೈನ್ ಬಗ್ಗೆ ಮಾತನಾಡ್ತಾ ಇಲ್ಲ, ಅದು ಬಿಟ್ಟು ಎಕ್ಸ್‌ಪ್ರೆಸ್ ಹೈವೇ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅದು ಕೂಡ ಸರಿಯಾದ ಸರ್ಟಿಫಿಕೇಟ್ ಹಾಗೂ ಸರಿಯಾಗಿರುವಂತಹ ವಿಶ್ಲೇಷಣೆಯನ್ನ ಇಟ್ಕೊಂಡು ಸರಿಯಾದಂತಹ ದಾಖಲೆಗಳನ್ನ ಇಟ್ಕೊಂಡು ಮಾತನಾಡ್ತಾ ಇರುವಂಥದ್ದು. ಎಕ್ಸ್‌ಪ್ರೆಸ್ ವೇ ನಿರ್ಮಾಣವಾದ್ರೆ ಬೆಂಗಳೂರಿನಿಂದ ಹಾಸನಕ್ಕೆ ಬರೀ 9 ಗಂಟೆಗೆ ಕಾಲವನ್ನ ಪ್ರಯಾಣಿಸಬಹುದು. ಎಕ್ಸ್‌ಪ್ರೆಸ್ ಹೈವೇ ಅಂದಾಜು ವೆಚ್ಚ ಬರೀ 25,000 ಕೋಟಿ ರೂಪಾಯಿ ಆಗಿರುತ್ತೆ. ರೆಡಿ ಆಗ್ತಾ ಇದೆ ಒಂದು ದೊಡ್ಡ ಮೆಗಾ ಪ್ಲಾನ್. ಬೆಂಗಳೂರು ಟು ಮಂಗಳೂರು ಸಂಚಾರಕ್ಕೆ ಬರೀ 4 ಗಂಟೆ. ಈ ಒಂದು ಎಕ್ಸ್‌ಪ್ರೆಸ್ ಹೈವೇಯ ಉದ್ದೇಶ ಪ್ರಯಾಣದ ಸಮಯವನ್ನು ಕಡಿತ ಮಾಡುವುದಾಗಿದೆ. NH 75ರಲ್ಲಿ ಕಲ್ಲಡ್ಕದಲ್ಲಿ 2.1 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಈಗ ಬೆಂಗಳೂರಿನಿಂದ ಮಂಗಳೂರು ಪ್ರಯಾಣ 9 ಗಂಟೆಯಿಂದ ತೆಗೆದುಕೊಳ್ತಾ ಇದೆ. ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಆಗ್ತಾ ಇರುವಂತಹ ಕಾರಣ ಎಲ್ಲರೂ ಕೂಡ ಭೀತಿಯಿಂದ ಇದ್ದಾರೆ. ಈ ಹೆದ್ದಾರಿ ಸಂಕಷ್ಟಕ್ಕೆ ಶೀಘ್ರವೇ ಮುಕ್ತಿ ಸಿಗಲಿದೆ. ಈ ಒಂದು ಹೈವೇ ಆಗ್ಬಿಟ್ರೆ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುವಂತಹ ಒಂದಿಷ್ಟು ಜನರಿಗೆ ಒಳ್ಳೆಯದಾಗುತ್ತೆ. ಹಾಗೆ ದಿನನಿತ್ಯ ಓಡಾಟವನ್ನು ಮಾಡಬೇಕು ಅಂತ ಏನು ಅನ್ಕೊಂಡಿರ್ತಾರೆ ಅವರಿಗೂ ಕೂಡ ತುಂಬಾ ಒಳ್ಳೆ ವಿಚಾರ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದ್ರೆ ಬೆಂಗಳೂರಿನಲ್ಲಿ ಉದ್ಯೋಗ ಮಾಡಬೇಕು ಅನ್ನುವಂತಹ ಮೈಂಡ್ ಸೆಟ್ ಇದ್ದವ್ರಿಗೆ, ಮನೆ ಬಿಟ್ಟು ಹೋಗೋದಿಲ್ಲ ನಾನು, ಮನೆ ಬಿಟ್ಟು ಬರೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡವ್ರಿಗೆ ಇದೆಲ್ಲವೂ ಕೂಡ ಉಪಯುಕ್ತವಾಗುತ್ತೆ. ಒಂದು 5 ಅವರ್ 6 ಅವರ್ ಜರ್ನಿ ಆಗಿರುತ್ತೆ. ನೋಡ್ಕೊಳ್ಳಿ, ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು. ಆದ್ರೆ ಒಂದೊಳ್ಳೆ ಗುಡ್ ನ್ಯೂಸ್ ಮಂಗಳೂರಿಗರಿಗೆ. ಬೆಂಗಳೂರಿನಿಂದ ಮಂಗಳೂರಿಗೆ 4 ಗಂಟೆ ಪ್ರಯಾಣವನ್ನ ಮಾಡಬಹುದು. ಇನ್ನು ಮುಂದೆ ನೀವು 6 ಗಂಟೆ 9 ಗಂಟೆ ಪ್ರಯಾಣ ಮಾಡುವಂತಹ ವಿಚಾರ ಇರೋದಿಲ್ಲ. ಬರೀ 4 ಗಂಟೆಯಲ್ಲಿ ಮಂಗಳೂರಿನಿಂದ ಬೆಂಗಳೂರಿಗೆ ತಲುಪ್ತೀರಾ. NH 75ರಲ್ಲಿ ಕಲ್ಲಡ್ಕದಲ್ಲಿ 2.1 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಮಾಡಲಾಗ್ತಾ ಇದೆ. ಈ ಒಂದು ಮಂಗಳೂರು ಕಡೆಯ 9 ಗಂಟೆಯನ್ನ ತೆಗೆದುಕೊಳ್ತಾ ಇದ್ದು. ಇನ್ನು ಶಿರಾಡಿ ಘಾಟ್ನ ವಿಚಾರಕ್ಕೆ ಬರುವುದಾದ್ರೆ ಗುಡ್ಡ ಕುಸಿತ, ಭಾರಿ ಮಳೆಯಿಂದ ಗುಡ್ಡ ಕುಸಿತದಂತಹ ಪರಿಣಾಮದಲ್ಲಿ ಮಲೆನಾಡು ಅಂತ ಅಂದ್ರೆ ಗುಡ್ಡ ಕುಸಿತ ಕಾಮನ್. ಸೊ ಅದನ್ನೆಲ್ಲ ತಪ್ಪಿಸೋಕೆ ಈ ಒಂದು ಹೆದ್ದಾರಿಯನ್ನ ಮಾಡ್ತಾ ಇರುವಂಥದ್ದು. ಸೊ ಇದು ಖುಷಿ ವಿಚಾರ. ಮಳೆಗಾಲದಲ್ಲೆಲ್ಲ ತೊಂದರೆ ಆಗುತ್ತೆ. ಸೊ ಆ ಒಂದು ತೊಂದರೆ ಇನ್ನು ಮುಂದೆ ಆಗೋದಿಲ್ಲ.
ಮಂಗಳೂರಿನವರು ಡೋಂಟ್ ವರಿ ಮಾಡ್ಕೊಳ್ಳಿ. ಯಾಕಂತಂದ್ರೆ ವರಿನೇ ಬೇಡ, ಇನ್ನು ಮುಂದೆ 4 ಗಂಟೆಯಲ್ಲಿ ಬೆಂಗಳೂರಿನಿಂದ ಮಂಗಳೂರಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದೀರಾ. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಒಂದು ದೊಡ್ಡ ಮೆಗಾ ಪ್ಲಾನ್ ರೆಡಿ ಆಗ್ತಾ ಇದೆ. ಬೆಂಗಳೂರು ಟು ಮಂಗಳೂರು, ಮಂಗಳೂರು ಟು ಬೆಂಗಳೂರು ಸಂಚಾರಕ್ಕೆ ಬರೀ 4 ಗಂಟೆ ಮಾತ್ರ. ಈ ಒಂದು ಎಕ್ಸ್ಪ್ರೆಸ್ ವೇ ಉದ್ದೇಶ ಪ್ರಯಾಣದ ಸಮಯವನ್ನು ಕಡಿತ ಮಾಡುವುದಾಗಿದೆ. ಸೊ ಈ ಎಲ್ಲವೂ ಕೂಡ ಅಭಿವೃದ್ಧಿಯತ್ತ ಹೋಗ್ತಾ ಇರುವಂಥದ್ದು. NH 75ರಲ್ಲಿ ಕಲ್ಲಡ್ಕದಲ್ಲಿ 2.1 ಕಿಲೋಮೀಟರ್ ಉದ್ದದ ಈ ಒಂದು ಫ್ಲೈಓವರ್ ಮಾಡಲಾಗ್ತಾ ಇದ್ದು, ಈ ಒಂದು ಎಕ್ಸ್ಪ್ರೆಸ್ ವೇದ ಉದ್ದೇಶ ಬಂದ್ಬಿಟ್ಟು ಸಮಯವನ್ನ ಕಡಿತ ಮಾಡುವುದಾಗಿದೆ. ಬೆಂಗಳೂರಿನಿಂದ ಮಂಗಳೂರು ಪ್ರಯಾಣ ಈಗ 9 ಗಂಟೆ ತೆಗೆದುಕೊಳ್ತಾ ಇದೆ. ಇನ್ನು ಅರ್ಧದಷ್ಟು ಅಂದ್ರೆ 4 ಗಂಟೆಯ ಅವಧಿಯಲ್ಲಿ ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗಬಹುದಾಗಿದೆ. ಸೊ ಮಂಗಳೂರಿಗರು ಡೋಂಟ್ ವರಿ, ನೋ ಟೆನ್ಷನ್, ಆರಾಮಾಗಿ ಹೋಗಿ ಬಂದು ಮಾಡಬಹುದು. ಇನ್ನು ಏನು ಹೇಳ್ತಾರೆ, ಬೆಂಗಳೂರಿನ ಅಕ್ಕಪಕ್ಕ ಊರಿಗೆ ಹೆಂಗೆ ಹೋಗಿ ಬರ್ತಿರೋ 3 ಅವರ್ ಜರ್ನಿ ನಂದು, 4 ಅವರ್ ಜರ್ನಿ ನಂದು ಅಂತ ಹೇಳ್ತಾ ಇರ್ತೀರಲ್ಲ. ಸೊ ಅದೇ ತರ ಮಂಗಳೂರವರು ಹೇಳ್ಬಹುದು ಇನ್ನು ಮುಂದೆ 4 ಅವರ್ ಜರ್ನಿ ನಂದು ಅಂತ. ಒಳ್ಳೆ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.